ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂಥ ವೈದ್ಯರ ಮೇಲೆ ನಿರಂತರವಾಗಿ ದಾಳಿ ಆಗ್ತಾ ಇದೆ. ಹೀಗಾಗಿ ಈ ವೈದ್ಯರ ದಾಳಿಯನ್ನು ಖಂಡಿಸಿ ವೈದ್ಯರ ಅಸೋಸಿಯೇಷನ್ ಮತ್ತು ದೇವದುರ್ಗ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ವೈದ್ಯರು ತಮ್ಮ ಆಸ್ಪತ್ರೆಗಳನ್ನು ಬಂದ್ ಮಾಡಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಮತ್ತು ವೈದ್ಯರು ಎಲ್ಲರೂ ಸೇರಿಕೊಂಡು ಇವತ್ತು ದೇವದುರ್ಗ ತಾಲೂಕಿನ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವಿವತ್ತು ವೈದ್ಯರ ಜೊತೆಗಿದ್ದೇವೆ, ವೈದ್ಯರನ್ನೇ ಮಾತಾಡಿಸ್ತೀನಿ. ಯಾವ ಕಾರಣಕ್ಕಾಗಿ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ ಮತ್ತು ಅವರ ಬೇಡಿಕೆಗಳು ಏನಾಗಿತ್ತು, ವೈದ್ಯರ ಮೇಲೆ ದಾಳಿ ಮಾಡಿದರೆ ನಾನ್ ಬೇಲೇಬಲ್ ಕೇಸ್ ಕೂಡ ಹಾಕಲಿಕ್ಕೆ ಅವಕಾಶ ಇದೆ, ಆದರೂ ಕೂಡ ವೈದ್ಯರು ನಮಗೆ ಆಸ್ಪತ್ರೆಗಳಲ್ಲೇ ರಕ್ಷಣೆ ಇಲ್ಲ, ಏನು ರೋಗಿಗಳ ಹಿಂಬಾಲಕರು ಯಾರ್ಯಾರು ಬರ್ತಾರೋ ಅವ್ರುಗಳು ನಮ್ಮ ಮೇಲೆ ಗುಂಡಾಗಿರಿ ಮಾಡ್ತಾ ಇದ್ದಾರೆ, ಅಂಥವರ ವಿರುದ್ಧ ಕಠಿಣಾತಿ ಕಠಿಣ ಶಿಕ್ಷೆಗಳಾಗಬೇಕು, ಅವರ ವಿರುದ್ಧ ಕ್ರಮಗಳಾಗಬೇಕು ಅಂತ ಆಗ್ರಹಿಸಿ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅವರ ಆಸ್ಪತ್ರೆಗಳಲ್ಲಿರ್ತಕ್ಕಂಥ OPD ಸೇವೆಯನ್ನು ಕೂಡ ಬಂದ್ ಮಾಡಿದ್ದಾರೆ. ಈ ಕುರಿತು ಮಾತಾಡಲಿಕ್ಕೆ ನನ್ನ ಜೊತೆ ಹಿರಿಯ ವೈದ್ಯರು ಮತ್ತು ಕಿರಿಯ ವೈದ್ಯರು ಎಲ್ಲರೂ ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಏನು ಬೇಡಿಕೆ ಆಗಿತ್ತು, ಯಾಕೆ ಹೋರಾಟ ಮಾಡ್ತಾ ಇದ್ರಿ? ನಾವು ನಿರಂತರವಾಗಿ ವೈದ್ಯರ ಮೇಲೆ ಹಲ್ಲೆ ಆಗ್ತದೆ, ಈ ಹಲ್ಲೆ ಆಗಬಾರ್ದು, ವೈದ್ಯರಿಗೆ ಏನೆಲ್ಲ ರಕ್ಷಣೆ ಕೊಡಬೇಕೆಂಬ ದೃಷ್ಟಿಯಿಂದ ನಾವು ಹೋರಾಟ ಮಾಡ್ತೀವಿ. ಸರ್, ಈಗ ದೇವದುರ್ಗಾದ್ಯಂತ ಎಷ್ಟು ಆಸ್ಪತ್ರೆಗಳ ಮೇಲೆ ನಿರಂತರವಾಗಿ ದಾಳಿಗಳಾಗಿದ್ದಾವೆ, ಈವರೆಗೂ ಎಷ್ಟು ಕೇಸ್ಗಳಾಗಿದ್ದಾವೆ? ಸರ್, ಕೇಸ್ ಅಂದ್ರೆ ದಾಳಿಗಳು ಮಾತ್ರ ಸುಮಾರು 1 ವರ್ಷದಲ್ಲಿ 8 ದಾಳಿ ಆಗಿದಾವೆ ಸರ್. ಓಕೆ, FIR ಕೇಳ್ತಾ ಇದ್ರೆ ಮೋಸ್ಟ್ ಪ್ರಾಬಬ್ಲಿ ಇದು ಫಸ್ಟ್ FIR ಇರ್ಬೋದು ಸರ್. ಓಕೆ, ಕೇಸ್ಗಳು ಮಾತ್ರ 1 ವರ್ಷದಲ್ಲಿ 7-8 ಕೇಸ್ ಆಗಿದಾವೆ. ಮೇಡಮ್, ಈಗ ಆಸ್ಪತ್ರೆಯಲ್ಲಿ ನೀವು ಪ್ರಾಕ್ಟೀಸ್ ಮಾಡುವಾಗ ಅವರ ರೋಗಿಗಳ ಹಿಂಬಾಲಕರೆಲ್ಲ ಬಂದು ನಿಮ್ಮ ಮೇಲೆ ಹಲ್ಲೆಗಳು ಮಾಡ್ತಿದ್ದಾರಂತೆ, ಯಾವ್ಯಾವ ರೀತಿ ಹಲ್ಲೆಗಳಾಗಿದೆ ಮತ್ತು ಹಲ್ಲೆ ಸಂಬಂಧಪಟ್ಟಂತೆ ಏನೇನು ಕ್ರಮಗಳಾಗಿದ್ದಾವೆ? ಫಸ್ಟು ಮಾನಸಿಕ, ಅದು ಯಾವತ್ತೂ ಮರಿಲಾರ್ದು ಇನ್ಸಿಡೆನ್ಸ್ ಇದು. ಅದಲ್ಲದೆ ಹಾಸ್ಪಿಟಲ್ ಪ್ರಾಪರ್ಟಿ ಕೂಡ ಏನೋ ಗ್ಲಾಸು ಕಾರು ಮುಂದ್ಗಡೆ ಇಟ್ಕೊಳ್ಳೋ ಇದೆ. ಇಲ್ಲಿ ಪ್ರಾಕ್ಟೀಸ್ ಮಾಡುವಾಗ ನಿಮಗೆಲ್ಲ ತೊಂದರೆ ಆಗ್ತಾ ಇದೆ ಅಂತಲ್ಲ, ಯಾವ ರೀತಿ ತೊಂದರೆ ಆಗ್ತಾ ಇದೆ? ಈ ಕಡೆ ನಮಸ್ಮೇಲೆ ನಾವು ಎಷ್ಟು ಸಾಧ್ಯತೆ ಇರುತ್ತಾ ಅಷ್ಟು ಜನರ ಜೀವನ ರಕ್ಷಣೆ ಮಾಡ್ತೀವಿ ಅಂತ ಬಂದಿರ್ತಾರೆ. ಇವತ್ತು ದೇವದುರ್ಗದಲ್ಲಿ ಏನಾಗಿದೆ ಅಂದರೆ, ನಾನು 1 ವರ್ಷದಿಂದ ಕೇಳ್ತಾ ಇದ್ದೀನಿ, ಏನೋ ಒಂದು ಕ್ರಿಟಿಕಲ್ ಆಗ್ತಾ ಇರುತ್ತೆ. ಈಗ ನನ್ನ ಹಸ್ಬೆಂಡ್ ಮನೆಯಲ್ಲೇ ಲಾಸ್ಟ್ ಟೈಮ್ ಬಿಕಾಸ್ ಆಫ್ ಕಾರ್ಡಿಯಾಕ್ ಅರೆಸ್ಟ್, ಅಂಥ ಸ್ಥಿತಿಯಲ್ಲಿ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದೆ ಅಂದರೆ, ಇಫ್ ಅವ್ರು ಅಲ್ಡೆತ್ ಆದ್ರೆ ನಾವು ಅವ್ರ ಮೇಲೆ ಹಾಕೋಕ್ಕಾಗುತ್ತಾ? ಮೇ ಬಿ ಇಟ್ ಈಸ್ ಇನ್ನೂ ಪ್ರಪಂಚಕ್ಕೆ ಬಂದಿಲ್ಲ, ಈ ಅಮ್ಮನ ಹಿರಿ ಜೀವನ ಉಳಿಸೋಣ ಅಂತೇಳಿ ಅವ್ರ ಪೇರೆಂಟ್ಸ್ಗೆಲ್ಲ ಕೇಳಿದ್ದಾರೆ. ಬೇರೆ ಬೇರೆಯವರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸರ್, ಇವತ್ತು ಕಪ್ಪು ಬಟ್ಟೆ ಕಟ್ಕೊಂಡು ಹೋರಾಟ ಮಾಡುವಂಥ ಸ್ಥಿತಿ ಬಂದಿದೆಯಲ್ಲ, ಯಾಕೆ ಸರ್, ಏನಾಗಿದೆ? ಕೈ ಬಿಡಿ. ಸರ್, ಇವತ್ತು ದೇವದುರ್ಗದಲ್ಲಿ ಏನಾಗಿದೆ ಅಂದರೆ, ಎಲ್ಲ ವೈದ್ಯರ ಮೇಲೆ ಒಬ್ಬರಂತಲ್ಲ, ಎಲ್ಲ ಏನಿಲ್ಲ ಏನೋ ಒಂದು ದೌರ್ಜನ್ಯ ನಡೀತಾ ಇದೆ. ಕಾರಣ ಬೇರೆ ಬೇರೆ ಇರುತ್ತೆ, ಸಣ್ಣ ಪುಟ್ಟ ಕಾರಣ ಇರುತ್ತೆ. ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಜನ ಅರ್ಥ ಮಾಡ್ಕೊಳ್ತಾರೆ, ಕೆಲವೊಂದು ಅರ್ಥ ಮಾಡ್ಕೊಳ್ಳದಿರೋ ಜನ ಇದ್ದಾರೆ, ಅವ್ರ ಬುದ್ಧಿ ಬೇರೆ ಥರ ಓಡ್ತಾ ಇರುತ್ತೆ. ನಾವೆಲ್ಲ ಕನ್ವಿನ್ಸ್ ಮಾಡಿ ಒಂದು ಪೇಷಂಟು ಸಣ್ಣ ಸೀರಿಯಸ್ ಇದ್ರು, ಒಂದು ದೊಡ್ಡ ಸೀರಿಯಸ್ ತನ ನಾವು ಹೇಳಿರ್ತೀವಿ, ಈ ಥರ ಕಂಡೀಷನ್ ಇದಪ್ಪ, ನಮ್ಮ ಹತ್ರ ಆಗುತ್ತೆ, ಇದು ನಮ್ಮ ಹತ್ರ ಆಗಲ್ಲ, ನೀವು ಮುಂದಕ್ಕೆ ಹೋಗಿ ಈ ಥರ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಕೂಡ ಸ್ವಲ್ಪ ದೌರ್ಜನ್ಯ ಮಾಡೋಕ್ಕೆ ಬರ್ತಾರೆ. ಬೇರೆ ಬೇರೆ ಕಾರಣ ಇನ್ಸಿಡೆಂಟು, ದುಡ್ಡು ಹೊಡಿಬೇಕು ಅಂತಾನೋ, ಈ ಥರ ಏನೋ ಡಾಕ್ಟ್ರಿಗೆ ಎದುರಿಸ್ಬೇಕಂತಾನೋ, ಈ ಥರ ಘಟನೆಯಿಂದ ಈ ಪ್ರಾಬ್ಲಮ್ ಆಗ್ತಾ ಇದ್ದಾವೆ. ಈಗ ಏನಾಗಬೇಕು ಅಂತ ಡಿಮ್ಯಾಂಡ್ ಮಾಡ್ತೀರಿ ಸರ್? ಸರ್, ಇವಾಗ ನಮಗೆ ಎಲ್ಲ ಡಾಕ್ಟರ್ ಅಸೋಸಿಯೇಷನ್ ಕಡೆಯಿಂದ ಈ ಥರ ದೌರ್ಜನ್ಯ ಜಾಸ್ತಿ ಆಗಬಾರ್ದು ನಮ್ಮ ಮೇಲೆ, ಡಾಕ್ಟರ್ಗಳ ಮೇಲೆ. ಸೊ ಅದಕ್ಕೆ ನಮಗೆ ರಕ್ಷಣೆ ಬೇಕು. ಅದನ್ನು ನಾವು ಕಾನೂನು ಪ್ರಕಾರ ನಾವು ಕೇಳ್ತಾ ಇದ್ದೀವಿ, ಎಲ್ಲ ವೈದ್ಯರ ಕಡೆಯಿಂದ ನಾವು ಕೇಳ್ತಾ ಇದ್ದೀವಿ. ಸೊ ಈಗ ವೈದ್ಯರು ಜೀವಗಳು ಸಿಗ ನೋಡಿ ಸರ್, ಕರೋನಾ ಟೈಮಲ್ಲಿ ಯಾವ ಥರ ಇತ್ತು ಸೊಸೈಟಿ ಯಾವ ಥರ ಇತ್ತು, ನಮ್ಮ ಜೀವನ ಪಣಕ್ಕಿಟ್ಟು ನಾವು ನೋಡಿದ್ದೀವಿ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಜನ ಅರ್ಥ ಮಾಡ್ಕೊಳ್ತಾರೆ, ಕೆಲವೊಂದು ಜನ ಅರ್ಥ ಮಾಡ್ಕೊಳ್ಳಲ್ಲ. ಆ ಜೀವಗಳಿಗೆ ನಾವು ಹೇಳಕತ್ತೀವಿ, ಅವು ಯಾರು ದುಷ್ಟಶಕ್ತಿಗಳಾರ ಸಮಾಜದಲ್ಲಿ ಅವ್ರಿಗೆ ನಾವು ಹೇಳ್ತಾ ಇದ್ದೀವಿ. ಈಗ ನೀವು ರಕ್ಷಣೆ ಮಾಡೋ ವೈದ್ಯರಿಗೆ ರಕ್ಷಣೆ ಇಲ್ಲ ಅಂದಮೇಲೆ, ನಾವು ಇವಾಗ ಸೀರಿಯಸ್ ಕೇಸ್ ನಮ್ಮ ಹತ್ರ ಒಂದು OPD ಕ್ಲಿನಿಕ್ ಇದೆ ಚಿಕ್ಕದು, ನಾಳೆ MI ಬರುತ್ತೆ, ಒಂದು ಹಾರ್ಟ್ ಅಟ್ಯಾಕ್ ಕೇಸ್ ಬರುತ್ತೆ, ಒಂದು ಸೀರಿಯಸ್ ಬರುತ್ತೆ, ಒಂದು ಹಾವು ಕಚ್ಚಿದ್ದು ಬರುತ್ತೆ, ಚೋಳು ಕಚ್ಚಿದ್ದು ಬರುತ್ತೆ, ಸೀರಿಯಸ್ ಕೇಸ್ ನಾನು ಎಲ್ಲರೂ ಮುಂದಕ್ಕೆ ಹಾಕಂತ ಹೋಗ್ಬೇಕಾಗುತ್ತಲ್ಲ ಸರ್. ನಮ್ಮಲ್ಲಿ ಮ್ಯಾನೇಜ್ ಮಾಡೋದು ನಾವು ಪ್ರಯತ್ನ ಮಾಡ್ತೀವಿ. ಈ ಥರದ ಏನಾಗ್ತದೆ, ಬೇಡಪ್ಪ ಕಿರಿಕಿರಿ, ಮುಂದಕ್ಕೆ ಕಳಿಸಿ ಬಿಡಮ್ಮ, ನಮಗೆ ಯಾಕೆ ಕಿರಿಕಿರಿ, ಹಿಂಗೆ ಎಲ್ಲರೂ ಮಾಡಿದಾಗ ಏನಾಗುತ್ತೆ ಸರ್? ಇವತ್ತು ನಾವು ಒನ್ ಡೇ ಬಂದ್ ಮಾಡಿದ್ವಿ, ಇವತ್ತು ಮಂಡೇ, ಇವತ್ತು ಫುಲ್ ಮಾರ್ಕೆಟ್ ಇರುತ್ತೆ, ಸೋಮವಾರ ಎಷ್ಟೇ ಪೇಟ್ ಆಗುತ್ತೆ ಸರ್? ಅದನ್ನು ಅವ್ರು ತಿಳ್ಕೊಬೇಕು ತಾನೆ ಸರ್, ಇದನ್ನು ನಾವು ಹೇಳ್ತಾರದು ಅಷ್ಟೇ. ಇದಿಷ್ಟು ಇಲ್ಲಿರ್ತಕ್ಕಂಥ ವೈದ್ಯರು ಹೇಳುವಂಥ ಮಾತು. ನಮಗೆ ಆಸ್ಪತ್ರೆಯಲ್ಲಿ ರಕ್ಷಣೆ ಇಲ್ಲದಂತಾಗಿದೆ, ಹಾಗಾಗಿ ನಮಗೆ ರಕ್ಷಣೆ ನೀಡಬೇಕು, ಅಂದಾಗ ಮಾತ್ರ ನಾವುಗಳು ರೋಗಿಗಳಿಗೆ ರಕ್ಷಣೆ ನೀಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತುಗಳು ವೈದ್ಯರಿಂದ ಕೇಳಿ ಬರ್ತಾ ಇದೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.